ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಇನ್ನೇನು ಹಬ್ಬಗಳ ಸೀಸನ್ ಸ್ಟಾರ್ಟ್ ಆಯಿತು. ಸೊ ಸಿಹಿ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿ ಈಸಿಯಾಗಿರುವಂಥ ಸಿಹಿ ಪೊಂಗಲ್ಲು. ಮೊದಲಿಗೆ ನಾನೊಂದು ಮುಕ್ಕಾಲು ಕಪ್ ಆಗೋಷ್ಟು ಅಕ್ಕಿ, ಒಂದು ಕಾಲು ಕಪ್ ಆಗೋಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಸೊ ಇದನ್ನು ನೋಡಿ ಕುಕ್ಕರಲ್ಲಿ ಹಾಕ್ಕೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ನಾನು ಹುರ್ಕೊಳ್ತಾ ಇದ್ದೀನಿ. ಬೇಗ ಬೇಯುತ್ತೆ. ಸೊ ಅದಕ್ಕೆ ಇದು ಫಸ್ಟ್ ಹುರ್ಕೊಂಬಿಡೋಣ. ಆಮೇಲೆ ನೋಡಿ ಅಕ್ಕಿ ತೊಳೆದು ಹಾಕ್ಕೊಂಡು ಅದಕ್ಕೆ ಒಂಚೂರು ಒಂದು ಅರ್ಧ ಲೋಟ ಅಷ್ಟು ಹಾಲು ಹಾಕ್ಕೊಂಡು ಒಂದು 2-3 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಆಗಿರುತ್ತೆ. 3-4 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು, ಮೆತ್ತಗಾಗಿರುತ್ತೆ. ನೀವು ರೇಷನ್ ಅಕ್ಕಿ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಸಣ್ಣ ಅಕ್ಕಿ ಯೂಸ್ ಮಾಡಿದ್ದೀನಿ. ಸೊ ನೋಡಿ ಅದಕ್ಕೇ ಇವಾಗ ಬೆಲ್ಲ ತೊಗೊಂಡಿದ್ದೀನಿ ನಾನು. ಬೆಲ್ಲ ಒಂಚೂರು ಹಾಲು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು 2 ನಿಮಿಷ ಬೇಯಿಸ್ಕೊಳ್ತೀನಿ ಇದನ್ನು. ಸೊ ಬೆಲ್ಲ ಕ್ಲೀನಾಗಿ ಕರಗೋವರೆಗೂ ನೀವು ಕರಗಿರೋ ಬೆಲ್ಲ ಇದ್ರೂ ಹಾಕ್ಕೊಬೋದು. ಸೊ ನೋಡಿ ಇವಾಗ ನಾನು ಒಗ್ಗರಣೆಗೆ ಗೋಡಂಬಿ ಮತ್ತು ದ್ರಾಕ್ಷಿ ಏಲಕ್ಕಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ. ಮೊಸರು ಬಂದು ಆಪ್ಷನ್ ನಿಮಗೆ. ಸೊ ಇವಾಗ ಒಗ್ಗರಣೆಗೆ ಹಾಕ್ಕೊಬಿಡೋಣ. ಫಸ್ಟು ಒಂದು 3 ಸ್ಪೂನಷ್ಟು ತುಪ್ಪ ತೊಗೊಳ್ತಾ ಇದ್ದೀನಿ. ತುಪ್ಪ ನೀವು ಎಷ್ಟು ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಸ್ವೀಟ್ಸ್ಗೆಲ್ಲ. ಸೊ ಮೊದಲು ಗೋಡಂಬಿ ಹಾಕ್ಕೊಂಡು ಹುರ್ಕೊಂಡು ಆಮೇಲೆ ದ್ರಾಕ್ಷಿ ಹಾಕ್ಕೊಂಡು ಎರಡನ್ನೂ ಇವಾಗ ನೋಡಿ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಏಲಕ್ಕಿನ ಹಂಗೆ ಹಾಕಿದ್ದೀನಿ ನಾನು ಹಾಕ್ಕೊಂಡು. ನೋಡಿ ಇವಾಗ ಇದನ್ನು ಇನ್ನೊಂಚೂರು ಮೊಸರು ಹುಳಿ ಇದ್ದರೆ ಒಂಚೂರು ಚೆನ್ನಾಗಿರುತ್ತೆ. ನಾನು ಜಾಸ್ತಿ ಹಾಕ್ಕೊಂಡಿಲ್ಲ, ಒಂಚೂರು ಹಾಕ್ಕೊಂಡಿದ್ದೀನಿ. ಬೇಕಿದ್ರೆ ಸ್ಕಿಪ್ ಮಾಡ್ಬೋದು ನೀವು. ಅದಾಗಿ ಒಂದು 2 ನಿಮಿಷ ಮತ್ತೆ ಕುದಿಸ್ಕೋಬೋದು ನೀವು. ಸೊ ಆವಾಗ ಪೊಂಗಲ್ ರೆಡಿ ಆಗುತ್ತೆ. ನೋಡಿ ಈಸಿಯಾಗಿ ಮಾಡ್ಕೋಬೋದು ಸ್ವೀಟಾಗಿರೋ ಪೊಂಗಲ್. ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.